ನಮಸ್ಕಾರ. ನನ್ನ ಹೆಸರು ಡಿ ನಾರಾಯಣಸ್ವಾಮಿ ಅಂತ ಅಂದ್ಬಿಟ್ಟು, ಕಾಳಪ್ಪನಹಳ್ಳಿ, ಹೊಸಕೋಟೆ ತಾಲೂಕು, ನಂದಗುಡಿ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ವಿಶೇಷವಾಗಿ ಇಲ್ಲಿ ನಾನು ಮಾತಾಡೋಂಥ ಅವಶ್ಯಕತೆ ಏನಂತಂದರೆ, ನಮ್ಮ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೋತ್ಸವ ಅಂಗವಾಗಿ ನಮ್ಮ ಮಾಸ್ಟರ್ಗಳಾಗ್ಬೋದು, ಮೇಡಮ್ಮರಾಗ್ಬೋದು, ನೀವೇನಾದರೂ ಸಹಾಯ ಮಾಡಬೇಕು ಮಕ್ಕಳಿಗೆ ಅಂತ ಕೇಳ್ಕೊಂಡಾಗ ನನ್ನ ಸ್ವಇಚ್ಛೆಯಿಂದ ನಾನು ಹೃತ್ಪೂರ್ವಕವಾಗಿ ಇಲ್ಲ ಸರ್, ಇಲ್ಲ ಮೇಡಮ್ನವರೇ, ಎಲ್ಲರಿಗೂ ನಾನು ಬ್ಯಾಗ್ಗಳನ್ನು ಕೊಡ್ತೀನಿ. ಇದೇ ರೀತಿ ಎಲ್ಲರೂ ಇನ್ನೂ ಮುಂದೆ ಬಂದು ನಮ್ಮೂರಲ್ಲಿ ಎಲ್ಲರೂ ಅನುಕೂಲ ಮಾಡಿ ಇನ್ನೂ ಸ್ಕೂಲ್ಗಳನ್ನ ಇನ್ನೂ ಅಭಿವೃದ್ಧಿ ಮಾಡಲಿ, ಅನುಕೂಲ ಆಗಲಿ, ಎಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಷನ್ ಕೊಡ್ರಿ, ಒಳ್ಳೆ ವಿದ್ಯೆ ಕೊಡ್ರಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ನನಗೆ ಭಾಳ ಖುಷಿಯಾಗಿದೆ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೋತ್ಸವವಾಗಿ ನಾನು ಎಲ್ಲರಿಗೂ ಶುಭಾಶಯ ಕೋರ್ತಾಯಿದ್ದೀನಿ. ಎಷ್ಟು ಮಕ್ಕಳಿಗೆ ಕೊಟ್ಟಿದ್ದಾರೆ ಸರ್? ಅಂಗನವಾಡಿ ಮಕ್ಕಳಿದ್ದಾರೆ, ಸರ್ಕಾರಿ ಪ್ರಾಥಮಿಕ ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ? ಅಂಗನವಾಡಿ ಮಕ್ಕಳಿಗೆ ಒಂದು 15 ಜನ ಇದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳು 30 ಜನ ಇದ್ದಾರೆ. ಟೋಟಲ್ 45 ಜನಕ್ಕೆ ಕೊಟ್ಟಿದ್ದೀವಿ. ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಬೇಕು, ಬೇರೆಯವ್ರು ಇತರರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಎಲ್ಲರೂ ಕೂಡ ನಮ್ಮ ಊರಿನ ಮುಖಂಡರುಗಳಾಗ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಬೇಕಾದಂಗೆ ಅವ್ರಿಗೆ ಏನು ಅನ್ಬೇಕೋ ಅನುಕೂಲ ತಕ್ಕಾಗೆ ಒಪ್ಕೊಂಡಿದ್ದಾರೆ. ನನ್ನ ಅನುಕೂಲಕ್ಕೆ ತಕ್ಕಾಗೆ ನಾನು ಬ್ಯಾಗ್ಗಳನ್ನು ಕೊಡೋಕೆ ಒಪ್ಕೊಂಡಿದ್ದೀನಿ. ಆಲ್ರೆಡಿ ಬ್ಯಾಗ್ಗಳು ಕೊಟ್ಟಿದ್ದೀನಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ. ನಾನು ನನ್ನ ಸಾರ್ವಜನಿಕರಲ್ಲಿ, ನನ್ನ ಮಿತ್ರಗಳಲ್ಲಿ, ಗ್ರಾಮಸ್ಥರುಗಳಲ್ಲಿ ಕೇಳ್ಕೊಳೋದೇನಂತಂದರೆ, ಈಗ ಹುಟ್ಟುಹಬ್ಬ ಅಂತಂದ್ಬಿಟ್ಟು ಅದಕ್ಕೆ ಇದಕ್ಕೆ ಅಂತ ವೇಸ್ಟ್ ಮಾಡೋ ಬದಲಾಗಿ ಈ ಬಡ ಮಕ್ಕಳಿಗೆ ಏನೋ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ವೇಸ್ಟ್ ಖರ್ಚನ್ನು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ರೆ, ಒಂದು ಪೆನ್ ಆಗ್ಬೋದು, ಪೆನ್ಸಿಲ್ ಆಗ್ಬೋದು, ಪೇಪರ್ ಆಗ್ಬೋದು, ಒಂದು ಎಕ್ಸಸೈಸ್ ಆಗ್ಬೋದು, ಏನೇ ಆಗಲಿ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ, ತಂದೆ ತಾಯಿಗೆ ಆಗ್ಬೋದು, ಮಕ್ಕಳಿಗಾಗ್ಬೋದು, ಭಾಳ ಅನುಕೂಲ ಆಗುತ್ತೆ. ಈಗ ಎಲ್ಲರೂ ವಿದ್ಯಾವಂತರಾದರೆ ಎಲ್ರಿಗೂ ಕೂಡ ಆ ವಿದ್ಯೆನೇ ಅವ್ರಿಗೆ ಆಸ್ತಿ. ದಯವಿಟ್ಟು ದಯವಿಟ್ಟು ನೀವು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಹುಟ್ಟುಹಬ್ಬಗಳನ್ನ ಹೆಂಗೆ ಬೇಕಂತ ಆಚರಣೆ ಮಾಡ್ಕೊಳ್ರಿ. ಆದರೆ ವೇಸ್ಟ್ ಮಾಡ್ದಂತೆ ಅದನ್ನು ಮಕ್ಕಳಿಗೆ ಉಪಯೋಗಕ್ಕಾಗಿ ಅನುಕೂಲ ಬಳಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಜುಳ ಅಂತ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ 28 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಈಗ ಫಸ್ಟು ಬಂದಾಗ ಯಾರು ಅಷ್ಟೊಂದು ಇದು ಮಾಡ್ತಾಯಿಲ್ಲ. ಈಗ ಒಂದು 10-12 ವರ್ಷದಿಂದ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಊರು ಗ್ರಾಮಸ್ಥರೆಲ್ಲ ಅಷ್ಟೇ. ಏನು ಕೇಳಿದರೂ ಇಲ್ಲ ಅನ್ನಲ್ಲ. ನಾವು ಕೇಳಿದ್ದನ್ನು ಅವರು ಒದಗಿಸ್ಕೊಡ್ತಾರೆ, ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ಸ್ಲೇಟ್ ಕೇಳಿ, ಒಂದು ತಟ್ಟೆ ಲೋಟ ಕೇಳಿ, ಏನೇ ಆಗಲಿ, ಏನಿಲ್ಲ ಅಂದರೂ ಎಲ್ಲ ಒದಗಿಸ್ಕೊಡ್ತಾರೆ, ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಮುಂದೆ ಹಿಂಗೆ ಮಾಡಿಕೊಳ್ಳಿ, ಮಕ್ಕಳದ್ದು ಅಭಿವೃದ್ಧಿ ಆಗಲಿ, ಚೆನ್ನಾಗಿ ನಾವು ಮಕ್ಕಳಿಗೆ ಕಲಿಸೋದೊಂದು ಇದಿರ್ತೈತೆ. ಅದರಿಂದ ಇವತ್ತು ನಮಗೆ ಡಿ ನಾರಾಯಣಸ್ವಾಮಿ ಅಣ್ಣವರು ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ದಾರೆ. ಸ್ಲೇಟ್ ಕೊಡ್ತೀನಿ ಅಂದರು. ನಾವು ಸ್ಲೇಟ್ ಬೇಡ, ಇದೆ ಬ್ಯಾಗ್ಗಳು ಕೊಡ್ರಿ ಮಕ್ಕಳಿಗೆ, ಬ್ಯಾಗ್ ಇಲ್ಲ ಅನ್ನೋದನ್ನು ಬ್ಯಾಗ್ ಕೊಟ್ಟಿದ್ದಾರೆ. ಹೌದು ಸರ್, ಅವ್ರಿಗೆ ಒಳ್ಳೆಯದಾಗಲಿ. ಮುಂದೆ ಹಿಂಗೆ ಶಾಲೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಶಾಲೆ. ಮಕ್ಕಳನ್ನ ಅಭಿವೃದ್ಧಿ ಈ ಥರ ಎಲ್ಲ ಕೊಡ್ತಾಯಿದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಗೌರ್ಮೆಂಟ್ ಶಾಲೆ, ಅಂಗನವಾಡಿ ಅಂದರೆ ಏನೋ ಬೇಜವಾಬ್ದಾರಿ ಜನಗಳಿಗೆ. ಅಂಗನವಾಡಿ ಅಂದ್ರೇ ಅಂತಾರೆ. ಆದರೆ ನಮ್ಮೂರಲ್ಲಿ ಆ ಥರ ಇಲ್ಲ, ಎಲ್ಲ ಮಕ್ಕಳನ್ನೂ ಕಳಿಸ್ತಾರೆ. ಏನೋ 1-2 ಅಷ್ಟೇ ಕಾರ್ಮೆಂಟ್ಗೆ ಹೋಗೋದು. ಯಾವಾಗಲೂ 15, 20, 25 ಮಕ್ಕಳಿರ್ತಾರೆ ಈ ಊರಲ್ಲಿ ಅಂಗನವಾಡಿನಲ್ಲಿ. ಅದರಿಂದ ಊರು ಗ್ರಾಮಸ್ಥರು ಅಷ್ಟೇ ಚೆನ್ನಾಗಿ ಇದು ಮಾಡೋದ್ರಿಂದ ಮಕ್ಕಳು ಚೆನ್ನಾಗಿ ಬರ್ತಾರೆ ಸ್ಕೂಲ್ಗೆ. ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ಗಳು.